ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗ. ಈ ಒಂದು ಕ್ಲಾಸ್ನಲ್ಲಿ SSC GD ಮತ್ತು MTS ನಲ್ಲಿ ಬರ್ತಕ್ಕಂತಹ ಕ್ವಶನ್ಸ್ಗಳನ್ನು ಅದೇ ರೀತಿಯಾಗಿ ಕ್ವಶನ್ಸ್ಗಳು ಯಾವ ಥರ ಇರ್ತಾವೆ ಅಂದರೆ ಸಮ್ ಕ್ವಶನ್ಸ್ ಆರ್ ರಿಲೇಟೆಡ್ ಟು ವೊಕ್ಯಾಬುಲರಿ ಅಂತ ಇರ್ತವೆ. ಓಕೆ, ಸಮ್ ಕ್ವಶನ್ಸ್ ಎಲ್ಲಿರ್ತಾವೆ ಅಂದರೆ ವೊಕ್ಯಾಬಿಂದ ಬಂದಿರತಕ್ಕಂಥ ಸಮ್ ಕ್ವಶನ್ಸ್ ಇರ್ತಾವೆ. ಸಮ್ ಕ್ವಶನ್ಸ್ಗಳು ಹೆಂಗಿರ್ತಾವೆ ಅಂದರೆ ಗ್ರಾಮರಿಂದ ಬಂದಿರತಕ್ಕಂಥ. ಓಕೆ, there are some questions which come from the vocabulary. Vocabulary ಅಂದ್ರೆ ಏನೇನು ಬರ್ತಾವ ಅಂದ್ರೆ ಸಿನೋನಿಮ್ಸ್ ಬರ್ತದ, ಆಂಟೋನಿಮ್ಸ್ ಬರ್ತದ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬರ್ತದ, ಮಿಸ್ಪೆಲ್ಟ್ ವರ್ಡ್ ಬರ್ತದ. ಅದೇ ರೀತಿಯಾಗಿ ಇಡಿಯಮ್ಸ್ ಅಂಡ್ ಫ್ರೇಸಸ್ ಬಂದ್ರೆ ಇಲ್ಲಿ ಈ ಗ್ರಾಮರ್ ಪಾರ್ಟ್ ಅಲ್ಲಿ ಎಲ್ಲಿಂದ ಬರ್ತವೆ ಅಂದ್ರೆ ಗ್ರಾಮ್ಯಾಟಿಕಲ್ ಎರರ್ ಎಲ್ಲಿದೆ, ಎಲ್ಲಿ ತಪ್ಪಾಗಿದೆ, ಅದೇ ರೀತಿಯಾಗಿ ಯಾವುದು ಕರೆಕ್ಟ್ ಸೆಂಟೆನ್ಸ್ ಇದೆ, ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಯಾವ್ದು ಇಂಪ್ರೂವ್ಮೆಂಟ್, ಯಾವ ತರ ಇಂಪ್ರೂವ್ಮೆಂಟ್ ಅನ್ನು ನಾವು ಮಾಡ್ಬೇಕಂತಕ್ಕಂತಹ ಕ್ವಶನ್ಸ್ಗಳು ಬರ್ತಿರ್ತವೆ. ಓಕೆ, ಮತ್ತು ಕ್ಲೋಸ್ ಟೆಸ್ಟ್ ಬರ್ತದೆ. ಎಂಟೈರ್ ಟೆನ್ಸ್ ಡಿಪೆಂಡೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಈಗೀಗ ಜಾಸ್ತಿ ಬರ್ತಾ ಇದಾವೆ. ಮೊದಲಿನಕ್ಕಿಂತನೂ ಈಗೀಗ ಜಾಸ್ತಿ ಟೆನ್ಸ್ ಬೇಸ್ಡ್ ಕ್ವಶನ್ಸ್ಗಳು ಏನಾಗ್ತಾ ಇದಾವೆ, ಬರ್ತಾ ಇದಾವೆ. ಹಾಗಿದ್ರೆ ನೋಡೋಣ ಈ ಒಂದು ವಿಡಿಯೋದಲ್ಲಿ ಏನ್ ಮಾಡೋಣ ಅಂದ್ರೆ there are 20 questions are there. Some related to tense base ಇದಾವೆ, some related to vocabulary ಇದಾವೆ. ಓಕೆ, so we will discuss. ನೋಡ್ರಿ ಇಲ್ಲಿ ಏನಿದೆ ಅಂದ್ರೆ ಈ ಕ್ವಶನ್ ಅನ್ನ ಓದಿದಾಗ select the most appropriate meaning of the given idiom ಅಂತ ಹೇಳ್ತಾರೆ. ಓಕೆ, ವಾಟ್ ಈಸ್ ಮೀನ್ಡ್ ಬೈ ಇಡಿಯಂ? ಇಡಿಯಂ ಅಂದ್ರೆ ಏನ್ರಿ? ನುಡಿಗಟ್ಟುಗಳು. ಕನ್ನಡದಲ್ಲಿ ಹೇಳ್ತೀವಲ್ಲ ನುಡಿಗಟ್ಟುಗಳು. ಓಕೆ, ವಾಟ್ ಈಸ್ ಮೀನ್ಡ್ ಬೈ ನುಡಿಗಟ್ಟುಗಳು? ಅದರ ಒಳಾರ್ಥವನ್ನು ಹೊಂದಿರತಕ್ಕಂತಹ. ಓಕೆ, ಅದರೊಳಗೊಂದು ಒಳಾರ್ಥ ಇರ್ತದೆ. ಆ ಒಳಾರ್ಥ ಯಾವುದು ಅಂತಕ್ಕಂಥ ನಾವು ಕಂಡುಹಿಡಿಬೇಕು. ಇದು VCS ಸೈಕಲ್ ಅಂತಕ್ಕಂಥದ್ದು SSC GD ಗೆ ರಿಪೀಟ್ ಆಗಿರ್ತಕ್ಕಂಥ. ಓಕೆ, VCS cycle. What is meant by VCS cycle? Okay. VCS cycle ಅಂದ್ರೆ ಇದರ ಅರ್ಥ ಕೆಟ್ಟ ಚಕ್ರ. ವಾಟ್? ಕೆಟ್ಟ ಚಕ್ರ. ಒಂದು ಚಕ್ರ ಯಾವ ತರ ಐತಿ? ಕೆಟ್ಟದಾಗೈತಿ. ಎಸ್, ನೋಡ್ರಿ, ವೆನ್ ಸಿರೀಸ್ ಆಫ್ ದ ಫಾರ್ಚೂನ್ ಇವೆಂಟ್ಸ್, ಫಾರ್ಚೂನ್ ಅಂತ ಬರಂಗಿಲ್ಲ. ಸೈಕ್ಲಿಕಲ್ ರಿಲೇಷನ್ಸ್ ನೋ, ವಿಕ್ಟರೀಸ್ ಎಫರ್ಟ್ಸ್ ಇಲ್ವೇ ಇಲ್ಲ. ಎಸ್, ಕೆಟ್ಟ ಚಕ್ರ ಅಂದ್ರೆ ಅಲ್ಲಿ ಏನಿರ್ತದೆ? ಯಾವಾಗಲೂ ಲಾಸ್ ಇರ್ತದ. ಅಲ್ಲಿ ಏನಿದ್ರು ಯಾವಾಗಲೂ ಹಾನಿ ಆಗಿರ್ತಕ್ಕಂಥವು ಕಂಡು ಬರ್ತಾವ. ನೋಡ್ರಿ, ವೆನ್ ಒನ್ ಪ್ರಾಬ್ಲಮ್ ಕಾಸಸ್ ಅನದರ್ ಪ್ರಾಬ್ಲಮ್, ದಿಸ್ ಈಸ್ ದ ರೈಟ್ ಆನ್ಸರ್. ವೆನ್ ಒನ್ ಪ್ರಾಬ್ಲಮ್ ಕಾಸಸ್, ಒಂದು ತೊಂದರೆಯಿಂದ ಇನ್ನೊಂದು ತೊಂದರೆ ಆಗ್ತಿರ್ತಕ್ಕಂಥದ್ದು ಅಲ್ಲಿದ್ದಾಗ ಮಾತ್ರ ಏನ್ ಬರ್ತದ? VCS ಸೈಕಲ್ ಅಂತಕ್ಕಂಥದ್ದು ಬರ್ತದ. ಓಕೆ, ಇದ್ರ ಆಪ್ಷನ್ ಏನಾಗ್ತದೆ? ವೆನ್ ಒನ್ ಪ್ರಾಬ್ಲಮ್ ಕಾಸಸ್ ಅನದರ್ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿದಾಗ ಏನಿದೆ ಕ್ವಶನ್ ಓದ್ರಿ ಒಮ್ಮೆ. ಯು ಹ್ಯಾವ್ ಟು ಬಿ ರೀಡ್ ಇಟ್ ವೆರಿ ಕೇರ್ಫುಲಿ. ಕ್ವಶನ್ ಏನಿದೆ ಅಂತಕ್ಕಂಥದನ್ನ ಕರೆಕ್ಟ್ ಆಗಿ ಓದ್ಬೇಕು. ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ಸೆಗ್ಮೆಂಟ್. ಅಂಡರ್ಲೈನ್ ಅಂದ್ರೆ ಯಾವುದು? ಇಲ್ಲಿರ್ತಕ್ಕಂಥ ಈ ಸೆಗ್ಮೆಂಟ್ ಅನ್ನ ನೋಡಿ. ಗಿವನ್ ಸೆಂಟೆನ್ಸ್ ಈಸ್ ನೋ ನೀಡ್ ಟು ಸಬ್ಸ್ಟಿಟ್ಯೂಟ್, ಸೆಲೆಕ್ಟ್ ದ ನೋ ಆಪ್ಷನ್. ಇಲ್ಲಿ ಎಲ್ಲಿ ಗ್ರಾಮ್ಯಾಟಿಕಲ್ ಎರರ್ ಇದೆ? ಓಕೆ, ಈ ಸೆಂಟೆನ್ಸ್ ಒಳಗ ಯಾವ್ದು ನೋಡ್ರಿ? ಸಬ್ಸ್ಟಿಟ್ಯೂಟ್ ಅಂತಕ್ಕಂಥ, ನೀಡ್ ಟು ಸಬ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು ಬಂದ್ರೆ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ ಅಲ್ಲಿ ಏನೋ ತಪ್ಪಿದೆ. ಆ ತಪ್ಪಿರ್ತಕ್ಕಂಥ ಕ್ವಶನ್ಗೆ ಇವು ನಾಲ್ಕದ್ರೊಳಗೆ ಯಾವುದು ಅಪ್ಲೈ ಮಾಡಿದ್ರೆ ಕರೆಕ್ಟ್ ಆಕೈತಿ ಸೆಂಟೆನ್ಸ್ ಅನ್ನೋದು ಇವರ ಒಂದು ಪ್ರಶ್ನೆ. ಓಕೆ, ಅಲ್ಲಿ ಕ್ವಶನ್ ಅನ್ನ ಓದ್ರಿ. ಹ್ಯಾವಿಂಗ್ ಅ ಪಾರ್ಟಿ ಇಸ್ ಬ್ಯಾಡ್ ಐಡಿಯಾ. ನಾವೊಂದು ಪಾರ್ಟಿಯನ್ನ ಅರೇಂಜ್ ಮಾಡತ್ತಿದ್ದೀವಿ, ಅದೇನಾಗೈತಿ? ಒಂದು ಬ್ಯಾಡ್ ಐಡಿಯಾ ಆಗೈತಿ. ಪಾರ್ಟಿ, ಹ್ಯಾವಿಂಗ್ ಅ ಪಾರ್ಟಿ ಈಸ್ ಅ ಬ್ಯಾಡ್ ಐಡಿಯಾ. ಹಂಗಂದಾಗ ಹ್ಯಾವಿಂಗ್ ಅ ಪಾರ್ಟಿ ಈಸ್ ಬ್ಯಾಡ್ ಐಡಿಯಾ ಅಂದಾಗ ಬಿಕಾಸ್ ದ ನೈಬರ್ಸ್ ಆರ್ ಕಂಪ್ಲೇನ್. ಒಂದು ಪಾರ್ಟಿಯನ್ನ ಇಟ್ಕೊಂಡಾಗ ನೈಬರ್ಸ್ ಏನ್ ಮಾಡ್ತಾರ? ಕಂಪ್ಲೇನ್ ಮಾಡುವರು. ಫ್ಯೂಚರ್ ಟೆನ್ಸ್. ಫ್ಯೂಚರ್ ಟೆನ್ಸ್ ಅಂತಕ್ಕಂಥದ್ದು ಬಂದ್ರೆ ಎಲ್ಲಿ ವಿಲ್ ಐತಿ ಎಲ್ಲೋ ನೋಡ್ಬೇಕು. ಇಲ್ಲಿ ಏನೈತ್ರಿ? ಹ್ಯಾಸ್ ಬೀನ್ ಐತಿ. ಓಕೆ, ಇಲ್ಲಿ ಹ್ಯಾಸ್ ಬೀನ್ ಇರೋದ್ರಿಂದ ಇದು ಬರೋದಿಲ್ಲ, ಇಲ್ಲಿ ಹ್ಯಾಸ್ ಬೀನ್ ಇರೋದ್ರಿಂದ ಇದು ಬರೋದಿಲ್ಲ. ನೋಡಿದ್ದು ಬರೋದಿಲ್ಲ. ಇಲ್ಲಿ ನೋಡ್ರಿ, ಹ್ಯಾಡ್ ಇರ್ತಕ್ಕಂಥದ್ದು, ಹ್ಯಾಡ್ ಅಂದ್ರೆ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಇಲ್ಲಿ ಯಾಕೆ ಬರ್ತದ? ಪಾಸ್ಟ್ ಟೆನ್ಸ್ ಬರೋದಿಲ್ಲ. ಈ ಆಪ್ಷನ್ ಹೋಯ್ತು, ಇದು ಹೋಯ್ತು, ನೋ ಸಬ್ಸ್ಟಿಟ್ಯೂಷನ್ ಇಲ್ಲ. ನೋಡ್ರಿ, ಇಲ್ಲಿ ನೈಬರ್ಸ್ ವಿಲ್ ಕಂಪ್ಲೇನ್. ನೀವೇನಾದ್ರೂ ಪಾರ್ಟಿ ಇಟ್ಕೊಂಡಿದ್ರೆ ಅಂದ್ರೆ ಪಾರ್ಟಿ, ಹ್ಯಾವಿಂಗ್ ಅ ಪಾರ್ಟಿ ಇಸ್ ಗುಡ್ ಐಡಿಯಾ ವೆನ್ ದ ನೈಬರ್ಸ್ ವಿಲ್ ಕಂಪ್ಲೇನ್ ಲೇಟರ್. ಆಮೇಲೆ ನೈಬರ್ ಏನ್ ಮಾಡ್ತಾರ? ಕಂಪ್ಲೇನ್ ಮಾಡೇ ಮಾಡ್ತಾರ. ಓಕೆ, ದಿಸ್ ಟೈಪ್ ಆಫ್ ಕ್ವಶನ್ ಏನ್ ಬರ್ತದ್ರಿ? ಬಿಕಾಸ್ ದ ನೈಬರ್ಸ್ ವಿಲ್ ಕಂಪ್ಲೇನ್. ದಿಸ್ ಈಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಬರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇರ್ತಕ್ಕಂಥದ್ದು ಕಂಪ್ಲೀಟ್ ದ ಸೆಂಟೆನ್ಸ್ ವಿತ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್. ಎಸ್, ಸಿನೋನಿಮ್ ಅಂದ್ರೆ ಏನು? ಸಿನೋನಿಮ್ ಅಂದ್ರೆ ಸಮಾನಾರ್ಥಕ. ಸಿನೋನಿಮ್ ಅಂದ್ರೆ ಏನು? ಸಮಾನಾರ್ಥಕ ಪದ. ಯಾವ ವರ್ಡ್ ಇದೆ ಅದು? ಗ್ಲೋವಿಂಗ್ ಅಂತದ್ದು. ಗ್ಲೋವಿಂಗ್ ಅಂತಕ್ಕಂಥದ್ದು. ಗ್ಲೋವಿಂಗ್ ಅಂದ್ರೆ ಏನ್ರಿ? ಪ್ರಕಾಶಿಸುವುದು. ಗ್ಲೋವಿಂಗ್ ಅಂದ್ರೆ ಏನು? ಪ್ರಕಾಶಿಸುವುದು, ಬೆಳಕು, ಪ್ರಕಾಶಮಾನವಾಗಿರ್ತಕ್ಕಂಥದ್ದು.
ಹಂಗಂದ್ರೆ ಏನ್ ಬರ್ತೈತೆ ಆನ್ಸರ್ ನೋಡ್ರಿ. ಫ್ಯೂರಿಯಸ್ ಅಂತಕ್ಕಂಥದ್ದು ಬರಂಗಿಲ್ಲ. ಫ್ಯೂರಿಯಸ್ ಅಂದ್ರೆ ಏನು? ಉಗ್ರ. ಸಮಾನಾರ್ಥಕ ಪದ ಬೇಕು. ಹೌದಾ? ವಾಟ್ ಇಸ್ ಡಿವಿಯಸ್? ಡಿವಿಯಸ್ ಮೀನ್ಸ್ ಡೈರೆಕ್ಟ್. ಡಿವಿಯಸ್ ಅಂದ್ರೆ ಏನ್ರಿ? ಡೈರೆಕ್ಟ್ ಆಗಿರ್ತಕ್ಕಂಥದ್ದು ಡಿವಿಯಸ್, ಅದು ಬರುವುದಿಲ್ಲ. ನೆಕ್ಸ್ಟ್ ನೋಡ್ರಿ, ಗ್ರೇಷಿಯಸ್. ಗ್ರೇಷಿಯಸ್ ಬರುವುದಿಲ್ಲ. ಗ್ರೇಷಿಯಸ್ ಆಲ್ಸೋ ನಾಟ್ ದ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಡಾರ್ಜಿಲಿಂಗ್. ಡಾರ್ಜಿಲಿಂಗ್ ಅಂದ್ರೆ ಏನ್ರಿ? ಮನೋಹರಕವಾಗಿರ್ತಕ್ಕಂಥ ಡಾರ್ಜಿಲಿಂಗ್. ಡಾರ್ಜಿಲಿಂಗ್ ಇಸ್ ಆನ್ಸರ್. ಯಾವ್ದು ಆನ್ಸರ್ ರೀ? ಆನ್ಸರ್ ಯಾವ್ದು ಬರ್ತದ? 2 ಏನಾಗ್ತದ ಆನ್ಸರ್. ಓಕೆ, ಎಸ್. ಓಕೆ, ಸಿನೋನಿಮ್ ಅಂದ್ರೆ ಸಮಾನಾರ್ಥಕ ಪದ ಗೆಳೆಯರೆ, ನೆನಪಿರ್ಲಿ. ಓಕೆ, ಎಸ್. ನೆಕ್ಸ್ಟ್ ನೋಡ್ರಿ, ಕ್ವಶನ್ ಓದ್ರಿ. ವಾಟ್ ಈಸ್ ದ ಅಪ್ರೋಪ್ರಿಯೇಟ್ ಸಿನೋನಿಮ್? ಇಲ್ಲಿಯೂ ಮತ್ತೆ ಸಮಾನಾರ್ಥಕ ಕೇಳಿದಾನೆ. ಯಾವ ವರ್ಡ್ಗೆ ಕೇಳಿದಾನೆ? ಎಂಟೋಗೊನಿಸ್ಟ್ ಅಂತಕ್ಕಂಥ ವರ್ಡ್ಗೆ ಕೇಳಿದಾನೆ. ಯಾವ ವರ್ಡ್ ಅದು? ಈ ಕಡೆ ಒಂದು ಸ್ವಲ್ಪ ವರ್ಡ್ ಬರ್ಕೊಂಡ್ಬಿಡ್ತೀನಿ ರೀ. ಎಂಟೋಗೊನಿಸ್ಟ್. ಎಂಟೋಗೊನಿಸ್ಟ್ ಅಂದ್ರೆ ಏನು? ಎಂಟೋಗೊನಿಸ್ಟ್ ಅಂದ್ರೆ ಎದುರಾಳಿ. ಎದುರಾಳಿ, ಹೌದಾ? ಅಥವಾ ವಿರೋಧಿ. ಅದಕ್ಕೆ ಮತ್ತೇನು ಅನ್ಬೋದ್ರಿ? ಅಪೋಸಿಟ್ ಅಂತ ಹೇಳ್ಬೋದ್ರಿ. ಅಪೋಸ್ ಅಂತ ಹೇಳ್ಬೋದು. ಅಪೋಸ್ ಅಥವಾ ಅಪೋಸಿಟ್ ಅಂತಕ್ಕಂಥದ್ದು ಹೇಳ್ಬೋದು. ಎಸ್, ಅಪೋಸಿಟ್, ಅಪೋಸ್ ಅಂತಕ್ಕಂಥದ್ದು ಹೇಳಿದಾಗ ದೆನ್ ವಾಟ್ ಈಸ್ ಮೀನ್ಡ್ ಬೈ ಎವಿಲ್? ಎವಿಲ್ ಅಂದ್ರೆ ಏನ್ರಿ? ಯವ್ ಅಂತ ಹೇಳ್ತು. ಎವಿಲ್ ಅಂದ್ರೆ ದುಷ್ಟ. ದುಷ್ಟ ಯಾವಾಗಿರ್ಲು ಮಿತ್ರನೂ ಆಗಿರಬಹುದು, ಶತ್ರುನೂ ಆಗಿರಬಹುದು. ಇದು ಆನ್ಸರ್ ಅಲ್ಲ. ಓಕೆ, ಇದು ಆನ್ಸರ್ ಅಲ್ವೇ ಅಲ್ಲ. ನೆಕ್ಸ್ಟ್ ಬಂದಾಗ ಇಲ್ಲಿರ್ತಕ್ಕಂಥದ್ದು ನರ್ಡ್ ಅಂದ್ರೆ ನೋಡ್ರಿ, ಇದು ವೆರಿ ಇಂಪಾರ್ಟೆಂಟ್ ವರ್ಡ್. ವಾಟ್ ಈಸ್ ಮೀನ್ಡ್ ಬೈ ನರ್ಡ್? ನರ್ಡ್ ಈಸ್ ನಥಿಂಗ್ ದಡ್ಡ. ದಡ್ಡ ಈಸ್ ನಥಿಂಗ್ ಇನ್ಸೇನ್ ಅಂತಕ್ಕಂಥದ್ದು ಹೇಳ್ಬೋದು ನಾವು. ಹೌದಾ? ಇದು ಬರುವುದಿಲ್ಲ. ದಡ್ಡ ಯಾಕೆ ಬರ್ತಾನ್ರಿ ಇಲ್ಲಿ? ನೆಕ್ಸ್ಟ್, ವಾಟ್ ಈಸ್ ಎಮಿಯಬಲ್? ಎಮಿಯಬಲ್ ನೋಡ್ರಿ, ಎಮಿಯಬಲ್ ವರ್ಡ್. ಎಮಿಯಬಲ್ ಅಂದ್ರೆ ಸ್ನೇಹಪರ. ಸ್ನೇಹಪರ ಅಥವಾ ಎಲೆ ಅಂತ ಹೇಳ್ತೀವಿ. ಎಲೆ ಅಂದ್ರೆ ಮಿತ್ರ, ಮೈತ್ರಿ, ಮಿತ್ರ ಅಂತ ಹೇಳ್ತೀವಿ. ಓಕೆ, ದೆನ್ ವಾಟ್ ಈಸ್ ದ ಆನ್ಸರ್? ಅಡ್ವರ್ಸರಿ ಇಸ್ ದ ಆನ್ಸರ್. ಅಡ್ವರ್ಸರಿ ಇಸ್ ನಥಿಂಗ್ ಬಟ್ ವಿರೋಧಿ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಓಕೆ, ವಿರೋಧಿ ಅಂತಕ್ಕಂಥದ್ದು ಹೇಳಿದಾಗ ಯಾವ್ದಾಗ್ತದೆ ರೀ? ಅಡ್ವರ್ಸರಿ ಇಸ್ ದ ಆನ್ಸರ್. ಅಡ್ವರ್ಸರಿ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಯ ಆನ್ಸರ್ ಆಗ್ತದೆ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ವೊಕ್ಯಾಬುಲರೀಸ್. ಪ್ರತಿಯೊಂದನ್ನ ಬುಕ್ ತಗೊಳ್ರಿ, ನೋಟ್ ಮಾಡ್ಕೊಳ್ರಿ, ಬರೀರಿ. ಯಾಕಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ವೊಕ್ಯಾಬುಲರಿಗಳಿವೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲೂ ಮತ್ತೆ ಆಂಟೋನಿಮ್ ಅನ್ನ ಕೇಳಿದ್ರು. ಓಕೆ, ಆಂಟೋನಿಮ್ ಅನ್ನ ಕೇಳಿದಾಗ ಇದು ನೋಡ್ರಿ, ಕ್ರಿವೆಲ್ ಅಂತಕ್ಕಂಥದ್ದು ಬಂತ. ಕ್ರಿವೆಲ್ ಅಂತಕ್ಕಂಥದ್ದು ಬಂತ, ಬಾಳ ಈಸಿ. ಕ್ರಿವೆಲ್ ಅಂದ್ರೆ ಏನ್ರಿ? ಕ್ರೂರ. ಏನ್ರಿ? ಕ್ರೂರ. ಅದರ ಆಂಟೋನಿಮ್ ಕೇಳಿದ್ರೆ ಕಣ್ಮುಚ್ಚಿ ಏನ್ ಹಾಕ್ಬಿಡ್ರಿ? ಸಿಂಪಥೆಟಿಕ್ ಅಂತ ಹಾಕ್ಬಿಡ್ರಿ. ಸಿಂಪಥೆಟಿಕ್ ಅಂದ್ರೆ ಏನ್ರಿ? ಸಿಂಪಥೆಟಿಕ್ ಇಸ್ ನಥಿಂಗ್ ಬಟ್ ಕೈಂಡ್. ಕೈಂಡ್ ನಥಿಂಗ್ ಬಟ್ ದಯಾಳು. ಏನ್ರಿ? ದಯಾಳು. ದಯಾಳು ಇಸ್ ನಥಿಂಗ್ ಬಟ್ ನೈವಿಟಿ. ನೈವಿಟಿ ಇಸ್ ನಥಿಂಗ್ ಬಟ್ ಮುಗ್ಧತೆ. ಓಕೆ, ಯಾವ್ದು ಬರ್ತೈತ್ರಿ ಆನ್ಸರ್? ಸಿಂಪಥೆಟಿಕ್ ಬರ್ತೈತಿ. ಇದು ಈಸಿ ಆಗಿರ್ತಕ್ಕಂಥದ್ದು, ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ. ಓಕೆ, ನೆಕ್ಸ್ಟ್ ಬರ್ರಿ ನೋಡ್ರಿ. ಸ್ಪೆಲ್ ಬಂತ್ ನೋಡ್ರಿ. ಮಿಸ್ ಸ್ಪೆಲ್ಟ್ ವರ್ಡ್ಗಳು ಬಂದು ಇಲ್ಲೇ. ಹೇಳ್ರಿ ನೋಡೋಣ ಇಲ್ಲೇ. ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವ್ದಂದ್ರ ವೆನಮಸ್ ಅಂತಕ್ಕಂಥ ವರ್ಡ್ ಐತಿ. ಹೌದಾ? ವೆನಮಸ್ ಅನ್ನ ಇನ್ಕರೆಕ್ಟ್ಲಿ ಮಾಡ್ಯಾರ. ಅದ್ರ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವುದು? ಕರೆಕ್ಟ್ ಸ್ಪೆಲ್ಟ್ ವರ್ಡ್ ಅನ್ನ ಕಂಡು ಹಿಡೀರಿ ಅಂದಾಗ ಯಾವ್ದು ಬರ್ತೈತ್ರಿ? ಡಬ್ಲ್ಯೂ ಅಂತ ಬರಂಗಿಲ್ಲ. ವೆನಮಸ್, ವೆನಮಸ್ ಬರ. ಓಕೆ, VENOMOS, ವೆನಮೋಸ್, ವೆನಮಸ್, NEMOS. ವೆನಮಸ್ ಅಂದ್ರೆ ಏನ್ರಿ? ವಿಷಕಾರಿ. ವೆನಮಸ್ ಅಂದ್ರೆ ಏನು? ವಿಷಕಾರಿ. ಎಸ್, ಒಂದೇದು ಆನ್ಸರ್ ರೈಟ್ ಆಗ್ತದೆ. ನೋಡ್ರಿ ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್. ಇಲ್ಲಿ ನೋಡ್ರಿ, ಇದ್ರೊಳಗ ಒಂದು ಕಾನ್ಸೆಪ್ಟ್ ನೋಡ್ಬೋದು ನೀವು. ಇಲ್ಲಿ ನೋಡ್ರಿ, ಇದನ್ನು ರೈಟ್ ಅಂತ ಓದ್ತೇರಿ, ರೈಟ್ ಅಂತೀರಿ, ರೈಟ್ ಅಂತೀರಿ, ರೈಟ್ ಅಂತೀರಿ. ಸ್ಪೆಲ್ಲಿಂಗ್ ಡಿಫ್ರೆಂಟ್ ಅದಾವ. ಸ್ಪೆಲ್ಲಿಂಗ್ ಏನದಾವ? ಡಿಫ್ರೆಂಟ್ ಅದಾವ. ಪ್ರೊನೌನ್ಸಿಯೇಷನ್ ಸೇಮ್ ಐತಿ. ಇಂಥವಕ್ಕೆಲ್ಲ ಏನಂತೀರಿ ಅಂದ್ರೆ ಹೋಮೋಫೋನ್ಸ್ ಅಂತೀರಿ. ಏನಂತೀರಿ? ಹೋಮೋಫೋನ್ಸ್ ಅಂತ ಕರಿತೀರಿ. ಹೋಮೋಫೋನ್ಸ್ ಅಂದಾಗ ಇಲ್ಲಿ ಯಾವ್ದು ಬರ್ತದೆ ಅಂದ್ರೆ ಲೆಟರ್ಸ್ ನೋಡ್ರಿ. ಹಿ ಯೂಸ್ ಟು ರೈಟ್. ಯಾವ ರೈಟ್ ಬರ್ಬೇಕ್ರಿ? WRIT. ಹೌದಾ? ಯಾಕಂದ್ರೆ ಈ ರೈಟ್ ಬರಂಗಿಲ್ಲ, ಇದು RIT ಬರಂಗಿಲ್ಲ, WRIT. ರೈಟ್ ಅಂದ್ರೆ ಬರೆಯೋದು WRIT, ರೈಟ್, ರೋಟ್, ರಿಟರ್ನ್. ಎಸ್, WRIT ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ ಕ್ವಶನ್. ಎಸ್, ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿದಾಗ ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಂತಕ್ಕಂಥದ್ದನ್ನ ನೋಡಿದಾಗ ಇಲ್ಲಿ ಎಲ್ಲಾ ಸೆಂಟೆನ್ಸ್ಗಳು ಸೇಮ್ ಅಂತ. ಓಕೆ, ಎಲ್ಲಾ ಸೆಂಟೆನ್ಸ್ಗಳು ನೋಡಕ್ಕೆ ಏನದಾವ್ರಿ? ಸೇಮ್ ಟು ಸೇಮ್. ಹೌದಾ? ಇದ್ರೊಳಗೆ ಒಂದು ವರ್ಡ್ ಪಿರಾಮಿಡ್ ಅಂತಕ್ಕಂಥ ವರ್ಡ್ ಅಬ್ಸರ್ವ್ ಮಾಡಿ. ಪಿರಾಮಿಡ್, 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 ಪಿರಾಮಿಡ್ ಯಾವ್ದು ಬರ್ತದ್ರಿ ಆನ್ಸರ್? ಒಂದೇದು ರೈಟ್ ಆಕೈತಿ. ಈ PI ಬರಂಗಿಲ್ಲ, PY ಬರಂಗಿಲ್ಲ, PA ಬರಂಗಿಲ್ಲ. ಒಂದೇ ಆನ್ಸರ್ ಏನಾಕೈತಿ? ಪಿರಾಮಿಡ್. ಎಸ್, ಈಜಿಪ್ಟ್ ಅನ್ನೋದು ಪಿರಾಮಿಡ್ ಏನಾಗೈತಿ? ನೆಕ್ಸ್ಟ್ ನೋಡ್ರಿ,
ಆಬ್ವಿಯಸ್ ಅಂತಕ್ಕಂಥದ್ದೇನು? ವಾಟ್ ಈಸ್ ಮೀನ್ ಬೈ ಆಬ್ವಿಯಸ್? ಆಬ್ವಿಯಸ್ ಅಂದ್ರೆ ಏನಂದ್ರ ತಿಳ್ಕೊಂಡ್ ಬಿಡ್ರಿ. ಇದ್ರ ವರ್ಡ್ ಏನು ಕೇಳ್ಯಾನಂದ್ರ ಅಪೋಸಿಟ್ ವರ್ಡ್ ಕೇಳ್ಯಾನ, ಆಂಟೋನಿಮ್ ಕೇಳ್ಯಾನ. ಆಬ್ವಿಯಸ್ ಅಂದ್ರ ಸ್ಪಷ್ಟವಾಗಿರ್ತಕ್ಕಂಥದ್ದು. ಏನ್ರಿ? ಸ್ಪಷ್ಟವಾಗಿರ್ತಕ್ಕಂಥದ್ದು. ಇಂಥವೆಲ್ಲ ಬಂದಾಗ ಕಣ್ಣು ಮುಚ್ಚಿ ಆನ್ಸರ್ ಹಾಕಿಬಿಡ್ರಿ. ಇಂಥ ಸ್ಪಷ್ಟವಾಗಿರ್ತಕ್ಕಂಥದ್ದು ಏನ್ ಬರ್ತದೆ? ಆಂಬಿಗ್ಯೂಸ್. ಓಕೆ, ಆಂಬಿಗ್ಯೂಸ್ ಅಂದ್ರೆ ಏನ್ರಿ? ಆಂಬಿಗ್ಯೂಸ್ ಅಂದ್ರೆ ಏನ್ರಿ? ಚಂಚಲವಾಗಿರೋದು, ಅಸ್ಪಷ್ಟ, ಅಸ್ಪಷ್ಟ ಅಥವಾ ಚಂಚಲವಾಗಿರೋದು. ಒಂದ ಕಡೆ ಸ್ಟೇಬಲ್ ಆಗಿ ಸ್ಪಷ್ಟವಾಗಿ ಕ್ಲಾರಿಫಿಕೇಶನ್ ಇಲ್ಲದೆ ಇರತಕ್ಕಂಥದಕ್ಕೆ ಏನಂತೀವ್ರಿ? ಆಂಬಿಗ್ಯೂಸ್ ಅಂತ ಕರಿತೀವ. ದಿಸ್ ಈಸ್ ದ ಆನ್ಸರ್ ಆಗ್ತದ. ನೋಡ್ರಿ ಹೆಂಗ ಕ್ವಶನ್ ಬರತಾವ, ಯಾಕೆ ಬರತಾವ? ಹೌದಾ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಿದೆ ಓದ್ರಿ ಕ್ವಶನ್. ಓದ್ರಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ವರ್ಡ್ ಗ್ಲೂಮಿ. ಎಸ್, ಗ್ಲೂಮಿ ಅಂತಕ್ಕಂಥ ವರ್ಡ್ ಕೊಟ್ಟ ಏನ್ರಿ? ಗ್ಲೂಮಿ ಅಂತಕ್ಕಂಥ ವರ್ಡ್ ಕೊಟ್ಟಾಗ ನಾವೇನ್ ಮಾಡ್ತೀವಿ? ಪಟ್ನ ಗ್ಲೂಮಿ ಐತ್ಗಪ್ಪ, ಲೈಟ್ ಇರ್ಬೋದು ಅಂತ ಹಾಕಿಬಿಡ್ತೀವಿ. ಹೌದಾ? ಗ್ಲೂಮಿ ಅಂದ್ರೆ ಏನ್ರಿ? ಕ್ಲತ್ತಲು. ಅದೇನ್ರ ಬ್ಲೂಮ್ ಅಂತ ಕೊಟ್ಟಿದ್ದಂದ್ರ ಬ್ಲೂಮ್ ಅಂದ್ರೆ ಏನ್ರಿ? ಅರಳುವುದು. ಹೂ ಅರಳ್ತಾವಿಲ್ರಿ, ಫ್ಲವರ್ಸ್ ಆರ್ ಬ್ಲೂಮಿಂಗ್, ಅರಳು. ಇದು ಗ್ಲೂಮ್ ಅಂದ್ರೆ ಕತ್ತಲು. ಕತ್ತಲು ಅಂತಕ್ಕಂಥ ವರ್ಡ್ ಸಿನೋನಿಮ್ ಬ್ಲಿಸ್ಫುಲ್ ಅಂತ ಬರಂಗಿಲ್ಲ, ಆಶಮಾನವಾಗಿರೋ ಲೈಟ್, ಹೋಪ್ಫುಲ್, ಇದು ಬರಂಗಿಲ್ಲ. ಇಲ್ಲಿ ನೋಡ್ರಿ ಅನ್ಹ್ಯಾಪಿ ಐತ್ರಿ. ಅನ್ಹ್ಯಾಪಿ ಯಾವಾಗಿರ್ಲೋ ಕತ್ತಲನ ಆಗಿರ್ತದ. ಓಕೆ, ಆನ್ಸರ್ ಯಾವ್ದು ಬರ್ತೈತ್ರಿ? ಅನ್ಹ್ಯಾಪಿ. ಅನ್ಹ್ಯಾಪಿ, ಅನ್ಹ್ಯಾಪಿ ಇಸ್ ನಥಿಂಗ್ ಬಟ್ ಡಾರ್ಕ್ನೆಸ್. ಏನ್ರಿ? ಅನ್ಹ್ಯಾಪಿ ಇಸ್ ನಥಿಂಗ್ ಬಟ್ ಡಾರ್ಕ್ನೆಸ್ ಅಂತ ಹೇಳ್ತೀವಿ. ಗ್ಲೂಮ್ ಇದ್ದ ಸಿನೋನಿಮ್ ಯಾವ್ದಾಗಿರ್ತದ? ಅನ್ಹ್ಯಾಪಿ ಆಗಿರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ವಾಟ್ ಈಸ್ ದ ವರ್ಡ್ ಸಿನೋನಿಮ್ಸ್? ಸಿನೋನಿಮ್ ಆಫ್ ಎನಾಯನ್ಸ್. ಎನಾಯನ್ಸ್ ಅಂತಕ್ಕಂಥ ವರ್ಡ್ ಸಿನೋನಿಮ್ ಏನಾಗಿರ್ತದೆ? ಕಣ್ಣು ಮುಚ್ಚಿ ಹೇಳ್ಬಿಡ್ರಿ. ಎನಾಯನ್ಸ್ ಅಂದ್ರೆ ಬಂತ ತಿಳ್ಕೊರಿ, ಆಂಗರ್. ಓಕೆ, ಸಿಟ್ಟು ಏನ್ರಿ? ಸಿಟ್ಟು, ಹೇಟೆಡ್ ಅನ್ನು ದ್ವೇಷ ಮಾಡೋದು, ಎಮೋಷನ್ಸ್ ಅನ್ನೋ ಭಾವನೆಗಳು. ಓಕೆ, ಈ ತರನಾಗಿರ್ತಕ್ಕಂಥ ಬಂದಾಗ ಇದು ನೋಡ್ರಿ ಅಗೋನಿ ಅಂತಕ್ಕಂಥದ್ದು ಬಂತ ತಿಳ್ಕೊರಿ. ಇದ್ರ ಮೀನಿಂಗ್ ತಿಳ್ಕೊಂಡ್ಬಿಡ್ರಿ, ಪ್ರಾಣ ಸಂಕಟ. ಏನ್ರಿ? ಪ್ರಾಣ ಸಂಕಟ. ಎನಾಯನ್ಸ್ ಅಂದ್ರೆ ಇದ್ರ ಅರ್ಥ ಏನ್ರಿ? ಆಂಗರ್ ಅಂತ. ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆ, ದ ಆಂಗರ್ ಈಸ್ ದ ಆನ್ಸರ್. ಏನ್ ಬರ್ತಿದ್ರಿ ಇದ್ರದ? ಆಂಗರ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಓಕೆ, ಆಂಗರ್ ಈಸ್ ದ ರೈಟ್ ಆನ್ಸರ್ ಫಾರ್ ದಟ್ ವರ್ಡ್. ನೆಕ್ಸ್ಟ್ ನೋಡಿ. ಯಾಸ್, ವೆರಿ ವೆರಿ ಇಂಪಾರ್ಟೆಂಟ್. MTS ಎಕ್ಸಾಮ್ ಅನ್ನ ಯಾರ್ಯಾರು ಬರಿತಾ ಇದ್ದೀರಿ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಶಿ ಕ್ಲೀನ್ಡ್ ದ ರೂಮ್, ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್. ಸೆಂಟೆನ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ ಒಳಗೆ ಮಾಡ್ರಿ, ಏನಾಕೈತಿ ನೋಡ್ರಿ. ಇಲ್ಲೇ ಶಿ ಕ್ಲೀನ್ಡ್ ಅಂತೈತಿ. ಏನಂತೈತ್ರಿ? ಶಿ ಕ್ಲೀನ್ಡ್. ಈ ಕ್ಲೀನ್ಡ್ ಅನ್ನೋದು ಏನ್ರಿ? V2 ಐತಿ. ಏನೈತ್ರಿ? V2 ಐತಿ. ನಮಗೆ ಏನ್ ಬೇಕು? ಅದು V2 ಅಂದ್ರೆ ನಮಗೆ ಏನ್ ಬೇಕಂದ್ರ V2 ಇದ್ದಾಗ ಯಾವಾಗಿರ್ಲು ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದಿದ್ದನ್ನ ಎದ್ರಾಗ ಚೇಂಜ್ ಮಾಡ್ಬೇಕು ನೀವು ಪ್ಯಾಸಿವ್ ವಾಯ್ಸ್ ಒಳಗ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಹಂಗಿದ್ರೆ ಇದ್ರ ಆನ್ಸರ್ ಏನಾಕತ್ತಂದ್ರ ಶಿ ಕ್ಲೀನ್ ದ ರೂಮ್ ಇತ್ತಂದ್ರ ದ ರೂಮ್. ಪಾಸ್ಟ್ ಕಂಟಿನ್ಯೂಸ್ ಅಂದ್ಮೇಲೆ ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತೈತಿ? ವಾಸ್. V3 ಐತಿ ಅನ್ನೋದು V3 ಕಂಪಲ್ಸರಿ ಇರ್ತೈತ್ರಿ. ಬಾಯ್ ಹರ್. ಇದೆಲ್ಲ ಐತಿ ನೋಡ್ರಿ ಸೆಂಟೆನ್ಸ್. ದ ರೂಮ್ ವಾಸ್ ಕ್ಲೀನ್ಡ್ ಬೈ ಹರ್. ದ ರೂಮ್ ಕ್ಲೀನ್ಡ್ ಬೈ ಹರ್ ಬರೋದಿಲ್ಲ. ದ ರೂಮ್ ಹ್ಯಾಸ್ ಬಿನ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಸಂಬಂಧ ಇಲ್ಲ. A room is mat present tense. Nodil, the room was cleaned by her. This is the answer. Okay, B is the answer for that sentence. Yes. Next note. He said, are you ready? ಯಾವ ಸೆಂಟೆನ್ಸ್ ಐತ್ರಿ ಅದ? ಆರ್ ಯು ರೆಡಿ ಅಂತಕ್ಕಂಥದ್ದು ಕೇಳಿ. ಆರ್ ಯು ರೆಡಿ ಅಂತಕ್ಕಂಥದ್ದು ಕೇಳಿ. ಸೆಂಟೆನ್ಸ್ ಏನೈತ್ರಿ? ಹಿ ಸೇಡ್ ಆರ್ ಯು ರೆಡಿ ಅಂತಕ್ಕಂಥದ್ದು ಕೇಳಿದಾಗ ಇದನ್ನ ಸೆಂಟೆನ್ಸ್ ಅನ್ನ ಸೇಮ್ ಬರ್ಕೋತೀರಿ. ಏನ್ ಮಾಡ್ತೀರಿ? ಇಲ್ಲಿ ಕ್ವಶನ್ ಕೇಳತ್ತಾರ ಅಂದ್ಮೇಲೆ ಹಿ ಆಸ್ಕ್ಡ್ ಅಂತಕ್ಕಂಥದ್ದು. ಹಿ ಆಸ್ಕ್ಡ್. ಇಲ್ಲೇ ಈ ವರ್ಡ್ ಡೈರೆಕ್ಟ್ ಇಂಡೈರೆಕ್ಟ್ ಮಾಡೋ ಮುಂದೆ ಏನಾಗ್ತದೆ ಅಂದ್ರ, ಇಂಡೈರೆಕ್ಟ್ ಮಾಡೋ ಮುಂದೆ ಹೆಲ್ಪಿಂಗ್ ವರ್ಬ್ ದಿಂದ ಏನಾದ್ರೂ ಒಂದು ಸೆಂಟೆನ್ಸ್ ಸ್ಟಾರ್ಟ್ ಆಗಿತ್ತಂದ್ರ ಕಣ್ಣು ಮುಚ್ಚೆ ಇಫ್ ಅನ್ನೋದು ಬಳಸಿಬಿಡ್ರಿ. ಓಕೆ, ಇಫ್ ಅನ್ನೋದು ಕಣ್ಣು ಮುಚ್ಚಿ ಬಳಸಿಬಿಡ್ರಿ. ಹಿ ಆಸ್ಕ್ಡ್ ಇಫ್. ಇದನ್ನ ಈ ಕಡೆ ತಗೊಂಡ್ಬರ್ರಿ, ಇದನ್ನ ಈ ಕಡೆ ತಗೊಂಡ್ ಹೋಗ್ಬಿಡ್ರಿ. ಯು ಇದ್ದಿದ್ದು ಏನಾಕೈತ್ರಿ? ಈ ಕಡೆ ಬಂದ ಆಯ್ ಆಕೈತಿ. ಆರ್ ಇದ್ದಿದ್ದ ಯಾವಾಗಿರ್ಲು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಚೇಂಜ್ ಇಂಟು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಇಫ್ ಐ ವಾಸ್ ರೆಡಿ. ಎಲ್ಲೈತ್ ನೋಡ್ರಿ. ಈ ಆಸ್ಕ್ಡ್ ಇಫ್ ಐ ವಾಸ್ ರೆಡಿ. ಟೋಲ್ಡ್ ಐ ವಾಸ್ ರೆಡಿ. ಆಸ್ಕ್ಡ್ ಐ ವಾಸ್ ರೆಡಿ. ಆಸ್ಕ್ಡ್ ದಟ್ ಐ ವಾಸ್ ರೆಡಿ. ಆಸ್ಕ್ಡ್ ಇಫ್. ಎಸ್, ಇಫ್ ಇಲ್ಲಿ ಐತಿ, ಇಲ್ಲಿ ಐತಿ. ಇಫ್ ಒಂದ್ ಕಡೆ ಇಫ್ ಇಲ್ಲ ಅಂತಲೇ ತೆಗೆದುಗಿರಿ ಆನ್ಸರ್. ನೆಕ್ಸ್ಟ್ ನೋಡ್ರಿ ಯಾವ್ದಾಕೈತಿ? ಹಿ ಆಸ್ಕ್ಡ್ ಇಫ್ ಐ ವಾಸ್ ರೆಡಿ ಅಂತಕ್ಕಂಥದ್ದು ಆನ್ಸರ್ ಆಗ್ತದ. ಓಕೆ, ಇಲ್ಲಿ ಟೋಲ್ಡ್ ಬರಂಗಿಲ್ಲ, ಯಾಕಂದ್ರೆ ಹೇಳತ್ತಿಲ್ಲ, ಇಲ್ಲಿ ಕೇಳತ್ತಾರ. ಆ ಕ್ವಶನ್ ಅನ್ನ ಏನ್ ಮಾಡತ್ತಾರ? ಆಸ್ಕ್ಡ್ ಅಂತಕ್ಕಂಥದ್ದು. ಹೌದಾ?
ನೆಕ್ಸ್ಟ್, ಅ ಪರ್ಸನ್ ಹೂ ಲುಕ್ಸ್ ದ ಬ್ರೈಟ್ ಸೈಡ್ ಆಫ್ ದ ಥಿಂಗ್ಸ್. ಈಗ ಒಬ್ಬ ಮನುಷ್ಯ ಅದಾನ, ಅವ್ ಯಾವಾಗಿರ್ಲು ಪಾಸಿಟಿವ್ 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 ವಿಚಾರ ಮಾಡತ್ತಿದ್ದಂದ್ರ ಆ ಮನುಷ್ಯನಿಗೆ ನೀವೇನಂತ ಕರಿತೀರಿ? 4 ಆಪ್ಷನ್. ಹೌದಾ? ಪೆಸಿಮಿಸ್ಟ್, ಆಪ್ಟಿಮಿಸ್ಟ್, ಕ್ರಿಟಿಕ್, ಸೈಂಟಿಸ್ಟ್. ಫಸ್ಟ್ ಆಪ್ಷನ್ ಡಿಲೀಟ್ ಮಾಡೋದು ಕಲ್ತ್ ಬಿಡ್ರಿ ನೀವು. ಸೈಂಟಿಸ್ಟ್ ಯಾಕೆ ಬರ್ತಾನ್ರಿ ಇಲ್ಲಿ? ಏನರ ಕಂಡು ಇನೋವೇಷನ್ ಮಾಡತ್ತಿದ್ದಂದ್ರೆ ನಾವು ಸೈಂಟಿಸ್ಟ್ ಇರ್ತಾನ, ಇಲ್ದ್ರ ನಾವು ಬರಂಗಿಲ್ಲ, ಕಣ್ಣು ಮುಚ್ಚಿ ತೆಗೆದೋಗ್ರಿ. ನೆಕ್ಸ್ಟ್ ಕ್ರಿಟಿಕ್. ಕ್ರಿಟಿಕ್ ಯಾಕ್ರಿ? ಕ್ರಿಟಿಸೈಸ್ ಮಾಡತ್ತಿಲ್ಲ, ಇಲ್ಲಿ ಅನಾಲಿಸಿಸ್ ಮಾಡತ್ತಿಲ್ಲ. ಓಕೆ, ಅದು ಬರಾಕ್ ಸಾಧ್ಯ ಇಲ್ಲ. ನೆಕ್ಸ್ಟ್ ಇದು ಆಪ್ಟಿಮಿಸ್ಟು ಪೆಸಿಮಿಸ್ಟ್ ಇದ್ದಾಗ ತಿಳ್ಕೊಂಡ್ಬಿಡ್ರಿ. ಪೆಸಿಮಿಸ್ಟ್ ಅಂದ್ರ he always do negative, he always negative person. Then optimist is positive person. ಪಾಸಿಟಿವ್ ಅಂದ್ರೆ ಏನ್ರಿ? ಬ್ರೈಟ್ ಸೈಡ್. ಓಕೆ, ಬ್ರೈಟ್ ಸೈಡ್ ಅಂತ ಬಂದಾಗ ಆಪ್ಷನ್ ಏನಾಕೈತ್ರಿ? ಅ ಪರ್ಸನ್ ಹೂ ಲುಕ್ಸ್ ಎಟ್ ದ ಬ್ರೈಟರ್ ಸೈಡ್ ಆಫ್ ಥಿಂಗ್ಸ್ ಅಂದಾಗ ಆಪ್ಟಿಮಿಸ್ಟ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದ. ಆಪ್ಟಿಮಿಸ್ಟ್ ಅನ್ನೋದು ಏನಾಕೈತ್ರಿ? ನಮ್ಮ ಆನ್ಸರ್ ಆಗ್ತದ. ಎಸ್, ತಿಳಿಯಾಕತ್ತಿದ್ರಿ ಎಲ್ಲರಿಗೂ? ತಿಳಿಯಾಕತ್ತಿತ್ತಂದ್ರೆ ಒಂದು ಲೈಕ್ ಮಾಡ್ರಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ. ಅ ಪರ್ಸನ್ ಹೂ ಲವ್ಸ್ ಮ್ಯಾನ್ ಕೈಂಡ್. ಇದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕ್ವಶನ್. ಓಕೆ, ಒಬ್ಬ ಮನುಷ್ಯ ಮ್ಯಾನ್ ಕೈಂಡ್ ಅಂದ್ರೆ ಏನ್ರಿ? ಮನುಷ್ಯತ್ವವನ್ನ ಪ್ರೀತಿಸ್ತಾ ಇದ್ರೆ ಅವ್ನಿಗೆ ಏನಂತ ಕರಿತೀರಿ? ಒಂದೇದ್ ನೋಡ್ರಿ, ಒಂದೇದ್ ಆಪ್ಷನ್ ಎ ಏನ್ ಕೊಟ್ಟಾರಂದ್ರ ಮಿಸೋ ಗೈನಿಸ್ಟ್ ಅಂತ ಕೊಟ್ಟಾರ. ಏನ್ ಕೊಟ್ಟನ್ರಿ? ಮಿಸೋ ಗೈನಿಸ್ಟ್. ಮಿಸೋ ಗೈನಿಸ್ಟ್ ಅಂತಕ್ಕಂಥದ್ದು ಕೊಟ್ಟಾಗ, ಮಿಸೋ ಅಂತಕ್ಕಂಥದ್ದು ಅಂದ್ರೆ ಏನ್ರಿ? ವಾಟ್ ಈಸ್ ಮೀನ್ಡ್ ಬೈ ಮಿಸೋ? ಮಿಸೋ ಅಂದ್ರೆ ಹೇಟ್. ಮಿಸೋ ಅಂದ್ರೆ ಹೇಟ್. ಏನ್ ಹೇಟ್ ಮಾಡೋದು? ಗೈನಿಸ್ಟ್ ಅಂದ್ರೆ ಏನು? ಉಮನ್. ಒಬ್ಬ ಮನುಷ್ಯ ಹೆಣ್ಣು ಮಕ್ಕಳನ್ನ ಯಾರು ಹೇಟ್ ಮಾಡ್ತಾರಲ್ಲ ಅವ್ನು ಮಿಸೋ ಗೈನಿಸ್ಟ್ ಅಂತ ಕರಿತೀವಿ. ಓಕೆ, ಡಿಸ್ಲೈಕ್ ವುಮನ್ಸ್. ಆಪ್ಷನ್ ಬಿ ಏನಾಗ್ತೈತ್ರಿ? ಬಿಡ್ರಿ. ಆಪ್ಷನ್ ಸಿ ಏನಾಗ್ತೈತ್ರಿ? ಪಾಲಿಗ್ಯಾಮಿ. ಪಾಲಿಗ್ಯಾಮಿ. ಪಾಲಿ ಅಂದ್ರೆ ಏನ್ರಿ? ಮೋರ್ ದ್ಯಾನ್ ಟು. ಗ್ಯಾಮಿ ಅಂದ್ರ ಮ್ಯಾರೇಜ್. ಎರಡಕ್ಕಿಂತ ಹೆಚ್ಚು ಮ್ಯಾರೇಜ್ ಅನ್ನ ಆದವಂಗ ಏನಂತ ಕರಿತೀವ್ರಿ? ಪಾಲಿಗ್ಯಾಮಿ ಅಂತ ಕರಿತೀವಿ. ಡರ್ಮ್ಯಾಟೋಲಾಜಿಸ್ಟ್ ಅಂದ್ರೆ ಏನ್ರಿ? ಡರ್ಮ್ಯಾಟೋಲಾಜಿಸ್ಟ್ ಸ್ಕಿನ್ ಡಾಕ್ಟರ್ ಏನಂತ ಕರಿತೀರಿ? ಡರ್ಮ್ಯಾಟೋಲಾಜಿಸ್ಟ್ ಅಂತ ಕರಿತೀರಿ. ಇದು ಆನ್ಸರ್ ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ಫಿಲಾಂಥ್ರೋಪಿಸ್ಟ್ ಅಂದ್ರೆ ಏನ್ರಿ? ಮನುಷ್ಯತ್ವವನ್ನ ಪ್ರೀತಿಸುವಂಗ ಏನಂತ ಕರಿತೀವ್ರಿ? ಫಿಲಾಂಥ್ರೋಪಿಸ್ಟ್ ಅಂತ ಕರಿತೀವಿ. ಅದ ಮನುಷ್ಯನ ದ್ವೇಷಿಸುವವನಿಗೆ ಏನಂತ ಕರಿತೀರಿ? ಇದರ ಆಂಟೋನಿಮ್, ಇದರ ಅಪೋಸಿಟ್ ವರ್ಡ್ ಏನಾಕೈತ್ರಿ? ಮಿಸಾಂಥ್ರೋಪ್ ಅಂತ. ಏನಾಕೈತ್ರಿ? ಮಿಸಾಂಥ್ರೋಪ್ ಅಂತಕ್ಕಂಥದ್ದು ಏನಾಗ್ತದ? ಇದ್ರದ್ದು ಒಂದು ಆನ್ಸರ್ ಆಗ್ತದ. ಓಕೆ, ಎಸ್, ಯಾವ್ದ್ರಿ? ಫಿಲಾಂಥ್ರೋಪ್ ಇಸ್ ದ ಪರ್ಸನ್ ಹೂ ಲವ್ಸ್ ಮ್ಯಾನ್ ಕೈಂಡ್. ನೆಕ್ಸ್ಟ್, ಅ ಪರ್ಸನ್ ಹೂ ನೋಸ್ ಎವ್ರಿಥಿಂಗ್. ಏನಾಗ್ತದ ರೀ? ಅ ಪರ್ಸನ್ ಹೂ ನೋಸ್ ಎವ್ರಿಥಿಂಗ್. ಒಬ್ಬ ಮನುಷ್ಯ ಎಲ್ಲವನ್ನ ಗೊತ್ತಿದ್ರೆ ಅವ್ನಿಗೆ ಏನಂತ ಕರಿತೇವೆ? ಸರ್ವಜ್ಞ ಅಂತ ಕರಿತೇವೆ. ಏನಂತ ಕರಿತೇವ್ರಿ? ಸರ್ವಜ್ಞ. ಅದನ್ನ ಇಂಗ್ಲಿಷ್ ಒಳಗೆ ಹೆಂಗೆ ಹೇಳ್ತೀರಿ? ಹೌದಾ? ಅ ಪರ್ಸನ್ ಹೂ ನೋಸ್ ಎವ್ರಿಥಿಂಗ್ ಅಂತಕ್ಕಂಥದ್ದು ಆಗ ಒಮ್ನಿಸೆಂಟ್, ಓಮ್ನಿ ಪ್ರೆಸೆಂಟ್, ಓಮ್ನಿ ಪೋಟೆಂಟ್, ಆಪ್ಟಿಮಿಸ್ಟ್ ಅಂತಕ್ಕಂಥದ್ದು ಆಗಲೇ ನೋಡಿದ್ವಿ. ಆಪ್ಟಿಮಿಸ್ಟ್ ಅಂದ್ರೆ ಏನ್ರಿ? ಆಪ್ಟಿಮಿಸ್ಟ್ ಅಂದ್ರೆ ಆ ಪರ್ಸನ್ ಹೂ ಆಲ್ವೇಸ್ ಲುಕ್ ಅ ಬ್ರೈಟರ್ ಸೈಡ್. ಇದು ಆನ್ಸರ್ ಅಂತ ಬರೋದಿಲ್ಲ. ಹೌದಾ? ಒಂದು ಆಪ್ಷನ್ ಡಿಲೀಟ್ ಆಯ್ತು. ನೆಕ್ಸ್ಟ್, ಓಮ್ನಿ ಪೋಟೆಂಟ್ ಅಂದ್ರ ಓಮ್ನಿ ಅಂದ್ರೆ ತಿಳ್ಕೊಂಡ್ಬಿಡ್ರಿ ಎಲ್ಲ ತರದ. ಓಮ್ನಿ ಅಂದ್ರೆ ಏನ್ರಿ? ಆಲ್, ಎಲ್ಲಾ ಪವರ್. ಪೋಟೆಂಟ್ ಅಂದ್ರೆ ಏನ? ಪವರ್. ಪೋಟೆಂಟ್ ಅಂದ್ರೆ ಏನ್ರಿ? ಪವರ್. ಅಂದ್ರೆ ಎಲ್ಲಾ ಪವರ್ ಹೊಂದಿರೋಂಗ ಏನಂತ ಕರಿತೇವೆ? ಓಮ್ನಿ ಪೋಟೆಂಟ್. ಇದು ಬರಂಗಿಲ್ಲ. ನಮ್ಮ ಆನ್ಸರ್ ಏನೈತಿ? ಎವ್ರಿಥಿಂಗ್ ನೋ ಅಂತ ಕೇಳ್ಯಾರ. ಹೌದಾ? ಇಲ್ಲಿ ಓಮ್ನಿ ಪ್ರೆಸೆಂಟ್ ಅಂದ್ರೆ ಎಲ್ಲಾ ಕಡೆ ಪ್ರೆಸೆಂಟ್ ಇರೋಂಗ ಓಮ್ನಿ ಪ್ರೆಸೆಂಟ್ ಅಂತ. ಇದು ಬರಂಗಿಲ್ಲ. ನೆಕ್ಸ್ಟ್, ಓಮ್ನಿಸೆಂಟ್. ಓಮ್ನಿಸೆಂಟ್, ಅ ಪರ್ಸನ್ ಹೂ ನೋಸ್ ಎವ್ರಿಥಿಂಗ್. ಕನ್ನಡದಾಗ ಏನಂತ ಕರಿತೀವ್ರಿ? ಸರ್ವಜ್ಞ. ಸರ್ವಜ್ಞ ಅಂತ ಕರಿತೀವಿ. ಹೌದಾ? ಐತ್ರಿ? ಎಸ್, ಎಲ್ಲ ಒಂದ್ ಕಡೆ ನೋಟ್ ಮಾಡ್ಕೊಳ್ಬೇಕ್ರಿ. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಈ ನಾಲ್ಕದ್ರೊಳಗು ಯಾವ್ದು ಕರೆಕ್ಟ್ ಸೆಂಟೆನ್ಸ್ ಅನಿಸ್ತೈತಿ ನಿಮ್ಗ? ನೋಡ್ರಿ, ನಮ್ಮ ಕ್ಲಾಸ್ ಯಾರು ಅಟೆಂಡ್ ಮಾಡಿರ್ತೀರಿ 10th ಹುಡುಗರು 2 ನಿಮಿಷದಾಗ ಆನ್ಸರ್ ಮಾಡ್ತೀರಿ ನೀವು. ಡಿಡ್ ಐತಿ, ಡಿಡ್ ಐತಿ, ಡೂ ಐತಿ, ನಾಟ್ ಐತಿ. ಈ ನಾಟ್ ನ್ಯೂ ದ ಆನ್ಸರ್. ಇಲ್ಲಿ ಯಾವುದು ಹೆಲ್ಪಿಂಗ್ ವರ್ಬ್ ಇಲ್ಲ. ಇದಂತಿ ತಪ್ಪೇದ್ ಸೆಂಟೆನ್ಸ್. ತಪ್ಪೇದ್ ಸೆಂಟೆನ್ಸ್ 100%. ಡು ನಾಟ್ ಬರ್ಬೇಕು, ಡಸ್ ನಾಟ್ ಬರ್ಬೇಕು, ಏನು ಬಂದಿಲ್ಲ. ಹಿ ನಾಟ್ ನ್ಯೂ ಅಂದ್ರೆ ಏನ್ರಿ ಅದ? ಓಕೆ, ಡು ನಾಟ್ ನೋ ದ ಆನ್ಸರ್. ಹಿ ಡು ನಾಟ್ ಬರಂಗಿಲ್ಲ. ಏನ್ ಬರ್ಬೇಕಿಲ್ಲ? ಹಿ ಡಸ್ ನಾಟ್ ಬರ್ಬೇಕು. ಹಿ ಡಸ್ ನಾಟ್ ಬರ್ಬೇಕು. ಇಲ್ಲಿ ಏನೈತಿ? ಡು ನಾಟ್ ಐತಿ. ಅಂದ್ರೆ ಇದೇನಾಕೈತಿ? ಬರಂಗಿಲ್ಲ. ನೆಕ್ಸ್ಟ್ ಇರ್ತಕ್ಕಂಥದ್ದು ನೋಡ್ರಿ, ಹಿ ಡಿಡ್ ನಾಟ್ ನೋ ದ ಆನ್ಸರ್, ಹಿ ಡಿಡ್ ನಾಟ್ ನ್ಯೂ ದ ಆನ್ಸರ್. ಆಲ್ರೆಡಿ ನಾವು ಡಿಡ್ ಅಂತಕ್ಕಂಥ V2 ಏನದ? ಡಿಡ್ ಐತಿ. ಇದನ್ನ ಯೂಸ್ ಮಾಡಿದಾಗ ಇದ್ರ ಮುಂದಿನ ಯಾವಾಗಿರ್ಲು V1 ಇರ್ಬೇಕ್ರಿ. ಇದ್ರ ಮುಂದಿನ ಮತ್ತೆ V2 ಐತಿ. ಡಿಡ್ ಮುಂದೆ ಏನ್ ಬರ್ಬೇಕ್ರಿ? V1. ನೋ ಬರ್ಬೇಕು. ಹಂಗಿದ್ರ ರೈಟ್ ಆನ್ಸರ್ ಯಾವ್ದು? ಬಿ ಇಸ್ ದ ರೈಟ್ ಆನ್ಸರ್. ಹಿ ಡಿಡ್ ನಾಟ್ ನೋ ದ ಆನ್ಸರ್. ಐ ಡಿಡ್ ನಾಟ್
ಗೋ ಅಂತಕ್ಕಂಥದ್ದು ಬಂದ್ರೆ ರೈಟ್ ಆಕೈತಿ. ಐ ಡಿಡ್ ನಾಟ್ ವೆಂಟ್ ಅಂತಕ್ಕಂಥದ್ದು ಬರೋದು ಏನಾಕೈತಿ, ತಪ್ಪಾಕೈತಿ. ಒಂದ್ ಸೆಂಟೆನ್ಸ್ ಒಳಗೆ ಒಂದ ಸಲ ಏನ್ ಬಳಸ್ಬೇಕು ನಾವು, ವಿ ಟು ಅನ್ನ ಬಳಸ್ಬೇಕು. ಎರಡೆರಡು ಸಲ ಮೂರ್ ಸಲ ಬಳಸ್ಕೊಂತ ಕೊಡಕ್ ಬರಂಗಿಲ್ಲ. ಹೌದಾ? ಯಾವ ಆನ್ಸರ್? ಹಿ ಡಿಡ್ ನಾಟ್ ನೋ ದ ಆನ್ಸರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ನೈದರ್ ರಾಮ್ ನಾರ್ ಹಿಸ್ ಫ್ರೆಂಡ್ಸ್ ಡ್ಯಾಶ್ ಪ್ರೆಸೆಂಟ್. ನೋಡ್ರಿ, ನೈದರ್ ಮತ್ತು ನಾರ್ ಅಂತಕ್ಕಂಥದ್ದು ಬಂದಾಗ ನಾವು ಏನು ಬಳಸಬೇಕು? ಈ ತರ ನೈದರ್ ನಾರು ಐದರ್ ಆರ್ ಬಂದಾಗ ಏನ್ ಮಾಡ್ಬೇಕು ಅಂತ ಒಂದು ಸಣ್ಣ ಟ್ರಿಕ್ ಹೇಳ್ತಾನೆ, ನೆನಪಿಡ್ಕೊ. ಒಂದ ಟ್ರಿಕ್. ಏನ್ ಟ್ರಿಕ್? ನೈದರ್ ರಾಮ್ ಐತಿ, ನಾರ್ ಐತಿ, ನಾರ್ ಮುಂದೆ ಏನೈತಿ, ಹೀಸ್ ಫ್ರೆಂಡ್ಸ್ ಐತಿ. ಹೀಸ್ ಫ್ರೆಂಡ್ಸ್ ಅನ್ನೋದು ಏನೈತಿ, ಬ್ಲ್ಯಾಂಕ್ ಏನೈತಿ, ನಿಯರ್ ಐತಿ, ನಿಯರ್ ಸಬ್ಜೆಕ್ಟ್ ಐತಿ. ಈ ಬ್ಲ್ಯಾಂಕ್ ಏನೈತ್ರಿ, ನಿಯರ್ ಸಬ್ಜೆಕ್ಟ್ ಇರೋದ್ರಿಂದ ಹೀಸ್ ಫ್ರೆಂಡ್ಸ್ ಅನ್ನೋದು ಎತ್ತರಾಗ ಐತ್ರಿ, ಪ್ಲೂರಲ್ದಾಗ ಐತಿ. ಹೌದಾ? ಪ್ಲೂರಲ್ದಾಗ ಇತ್ತಂದ್ರೆ ಪ್ಲೂರಲ್ ಒಳಗೆ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ಈ ನಿಯರೆಸ್ಟ್ ಸಬ್ಜೆಕ್ಟ್ ಇರೋ ಹೆಲ್ಪಿಂಗ್ ವರ್ಬ್ ಇಲ್ಲಿ ಬಳಸಬೇಕು. ಯಾವ್ದ್ರಿ? ಹ್ಯಾಸ್ ಅಂತ ಸಿಂಗ್ಯುಲರ್, ವಾಸ್ ಸಿಂಗ್ಯುಲರ್, ಈಸ್ ಸಿಂಗ್ಯುಲರ್, ಆರ್ ಇಸ್ ದ ರೈಟ್ ಆನ್ಸರ್. ನೈದರ್ ನಾರ್ ಐದರ್ ಆರ್ ಬಂದಾಗ ನಿಯರೆಸ್ಟ್ ಸಬ್ಜೆಕ್ಟ್ ಅನ್ನ ಬಳಸಬೇಕು. ಎಸ್, ಓಕೆ. ನೆಕ್ಸ್ಟ್ ನೋಡಿ, ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಇನ್ ದ ಟೀಮ್. ಕೇಳಾಕ್ ಸರ್ ಸೆಂಟೆನ್ಸ್ ಭಾರಿ ಐತಲ್ರಿ ಇದ. ಬಟ್ ಇದ್ರೊಳಗೆ ಗ್ರಾಮ್ಯಾಟಿಕಲ್ ಎರರ್ ಕೇಳಾರ, ಫೈಂಡ್ ದ ಎರರ್ ಅಂತ ಕೇಳಾರ. ಏನು ಬರೀ ಅವ್ರು ಹೇಳ್ರಿ. ಓಕೆ, ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಇನ್ ದ ಟೀಮ್ ಅಂದಾಗ ಯಾವಾಗಲೂ ತಿಳ್ಕೊಂಡ್ಬಿಡ್ರಿ, ಒನ್ ಆಫ್ ದ ಅಂತಕ್ಕಂಥದ್ದು ಬಂತು. ಒನ್ ಆಫ್ ದ ಅಂತಕ್ಕಂಥದ್ದು ಬಂತಂದ್ರ ಇಲ್ಲಿರ್ತಕ್ಕಂತಹ ನೌನ್ ಏನಾಗಿರ್ತದಂದ್ರೆ ಪ್ಲೂರಲ್ದಾಗಿರ್ಬೇಕು. ಓಕೆ, ಇದ್ರ ಕರೆಕ್ಟ್ ಸೆಂಟೆನ್ಸ್ ಏನಾಕೈತ್ರಿ, ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್ ಇನ್ ದ ವರ್ಲ್ಡ್. ಯಾಕಂದ್ರೆ ಬಹಳ ಜನ ವರ್ಲ್ಡ್ ದ ಪ್ಲೇಯರ್ಸ್ ಅರ, ಅದ್ರಾಗ ಅವ ಏನದಾನ, ಒನ್ ಆಫ್ ದ ಬೆಸ್ಟ್ ಅದಾನ. ಹಿಂಗಿದ್ದಾಗ ಯಾವ್ದ್ರಿ ಆಪ್ಷನ್ ಇದೇನಾಗೈತಿ, ತಪ್ಪೈತಿ. ಇದ್ರ ಬದಲು ಏನ್ ಬಳಸ್ಬೇಕು ನಾವಿಲ್ಲಿ, ಪ್ಲೇಯರ್ಸ್ ಅಂತಕ್ಕಂಥದ್ದು ಬಳಸಿದ್ರೆ ರೈಟ್ ಆಗ್ತದೆ. ಕ್ವಶನ್ಸ್ ಇರ್ತಾವ ಅನ್ನೋದು ನೋಡಾಕೆಲ್ಲ ಚಂದ, ನೋಡಾಕೆಲ್ಲ ಈಸಿನ ಅನಿಸ್ತಾವ, ಇರಂಗಿಲ್ರಿ, ಭಾಳ ಟಫ್. ಹೌದಿಲ್ರಿ? ನೆಕ್ಸ್ಟ್ ನೋಡಿ, ದ ಆಂಟೋನಿಮ್ ಆಫ್ ದ ವರ್ಡ್ ಟ್ರಾನ್ಸ್ಪರೆಂಟ್. ಟ್ರಾನ್ಸ್ಪರೆಂಟ್ ಅಂತಕ್ಕಂಥ ವರ್ಡ್ಗೆ ಟ್ರಾನ್ಸ್ಪರೆಂಟ್ ಅಂದ್ರೆ ಏನ್ರಿ, ಪಾರದರ್ಶಕ, ಕಾಣುವಂಥದ್ದು. ಹೌದಾ? ಒಟ್ಟ ಕಾಣದೇ ಇರ್ತಕ್ಕಂಥದ್ದು ಯಾವ್ದ್ರಿ? ವಿಸಿಬಲ್ ಅಂದ್ರೆ ಕಾಣುವಂಥದ್ದು. ವಿಸಿಬಲ್ ಅಂದ್ರೆ ಐ ಕ್ಯಾನ್ ವಿಸಿಬಲ್ ಯು, ನೀವು ನಮಗೆ ಕಾಣತ್ತೀರಿ. ಎಸ್. ನೆಕ್ಸ್ಟ್, ಕ್ಲಿಯರ್ ಅಂದ್ರ ಕ್ಲಿಯರ್ ಆಗಿ ಕಾಣತ್ತೀರಿ, ಫಸ್ಟ್. ನೆಕ್ಸ್ಟ್, ಆನೆಸ್ಟ್ ಅಂದ್ರೆ ಪ್ರಾಮಾಣಿಕತೆ. ಎಸ್. ನೆಕ್ಸ್ಟ್, ಒಪ್ಯಾಕ್ ಅಂತಕ್ಕಂಥ ಆನ್ಸರ್. ಓಕೆ, ಒಪ್ಯಾಕ್ ಅಂದ್ರೆ ಏನ್ರಿ, ಅಪಾರದರ್ಶಕ. ಅಪಾರದರ್ಶಕ, ಒಟ್ಟ ಕಾಣೋದಿಲ್ಲ. ಇದೇನೈತ್ರಿ, ಪಾರದರ್ಶಕ. ಪಾರದರ್ಶಕ ನೋಡ್ರಿ, ಚೆನ್ನಾಗಿದಾವ. ಹೌದಾ? ಓಕೆ, ಒಂದು 20 ಕ್ವಶನ್ ಅನ್ನ ಡಿಸ್ಕಸ್ ಮಾಡಿರ್ತೀವಿ. ಇದೇ ರೀತಿಯಾಗಿ ಮತ್ತು ಡೈಲಿ ಆಗಲಿಲ್ಲ ಅಂದ್ರೂ ವೀಕ್ಲಿ ಆಗಿರಬಹುದು, ಅನೇಕ ವಿಡಿಯೋಸ್ಗಳನ್ನು ಮಾಡ್ತಿರ್ತೀವಿ, ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ದಯವಿಟ್ಟು ತಿಳಿಸಿ. ಓಕೆ, ಎಸ್, ನಾನು ನಿಮ್ಮ ನಾಗರಾಜ್ ಸುಂಗಾರ್. ಬಾಯ್ ಬಾಯ್, ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು ಸೊ ಮಚ್.